ನಾಳೆ 20ನೇ ತಾರೀಕು ಆಗ್ತಾಯಿರುವ ಒಂದು ಸಮಾವೇಶ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡಲಿಕ್ಕೆ ಹೇಳ್ತಾ ಇದ್ದೀವಿ. ಇದು ಮೊದಲನೇದಾಗಿ ಸಾಧನೆ ಸಮಾವೇಶ ಅಂತ ಸ್ಟಾರ್ಟ್ ಮಾಡಿದ್ದೇವೆ. 2 ವರ್ಷ ನಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಆಗಲಿ ಏನೇನು ನುಡಿದಾರೆ ಅದರಂತೆ ನಡ್ಕೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಮಾತಿಗೆ ಬದ್ಧ ಪ್ರಗತಿಗೆ ಸಿದ್ಧ ಅಂತಂತ ಒಂದು ಸ್ಲೋಗನ್ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಯಾವ ಕಾರಣಕ್ಕೆ ಅಂತಂತ ಹೇಳಿದರೆ, ಈಗ ಬಜೆಟು ನಮ್ಮದು 30,000 ಕೋಟಿ ಬಜೆಟ್ನಲ್ಲಿ ನಮಗೆ 52,000 ಕೋಟಿ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡಲಾಗಿದೆ. ಅದರಲ್ಲಿ ಈಗಾಗಲೇ 1.5 ಕೋಟಿ ಗೃಹಲಕ್ಷ್ಮಿಗಳು, 1.5 ಕೋಟಿ ಭಾಗ್ಯಜ್ಯೋತಿ, 1,25 ಲಕ್ಷ ಅನ್ನಭಾಗ್ಯ ಫಲಾನುಭವಿಗಳು ಮತ್ತು 30 ಲಕ್ಷ ಯುವ ನಿಧಿ ತಲುಪಿದೆ. ಈಗ ನಮ್ಮ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ 7 ಕೋಟಿ ಚಿಲ್ಲರ ಇದ್ದರೆ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಗೆ ನಾವು ನಮ್ಮ ಮಾತಿನಂತೆ ಎಲ್ಲರಿಗೂ ಬೆನಿಫಿಟ್ ಆಗಂಗೆ ಎಲ್ಲ ಬಡವರಿಗೆ ಮುಟ್ಸೋಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅದ್ರದ್ದು ಒಂದು ಸಕ್ಸಸ್ ಆಗಿರೋದು ಕಾರಣಕ್ಕೆ ಒಂದು ಮೊದಲೇದಾಗಿ ಸಾಧನೆ ಸಮಾವೇಶ ಅಂತ 2 ವರ್ಷದ್ದು ಸೆಲೆಬ್ರೇಷನನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ಈಗ ಬಳ್ಳಾರಿ ಜಿಲ್ಲೆ ಇಲ್ಲೇ ನಮಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈಗ ಎಲ್ಲರಿಗೂ ಪತ್ರ ಹಂಚಿಕೆ 20ನೇ ತಾರೀಕು ಆಗ್ತಾಯಿದೆ. ಅದಲ್ಲದೆ ನಮ್ಮ ಕಾರ್ಯಕರ್ತರು ಬಳ್ಳಾರಿ ಡಿಸ್ಟಿಕ್ಕಿನ ಎಲ್ಲ ಕಾಂಗ್ರೆಸ್ ಕಟ್ಟಾಳಗಳು ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅವತ್ತು ಕೂಡಲಾಗಿದೆ. ಅದಲ್ಲದೆ ಇನ್ನೊಂದು ಅದಕ್ಕೆ ಮುಂದೆ ಇದು ಮಾಡಿದ್ದಾರೆ, ಸಮರ್ಪಣೆ ಸಂಕಲ್ಪ ಅಂತ ಇನ್ನೂ ಒಂದು ಹೆಸರಿಟ್ಟು ಈಗ 2 ವರ್ಷ ನಾವು ಏನು ಮಾಡಿದ್ದೀವಿ ಅದಲ್ಲದೆ ಇನ್ನು 3 ವರ್ಷ ಏನು ಕಾರ್ಯ ಮಾಡ್ತೀವಿ ಅನ್ನೋದನ್ನು ಅವತ್ತು ಸಮರ್ಪಣೆ ಕರ್ನಾಟಕ ಜನರಿಗೆ ಏನೇನು ಮಾಡಬೇಕಂತ ಇದ್ದೀವಿ ಅದ್ರ ಬಗ್ಗೆ ಸಮರ್ಪಣೆ ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ದೇಶದ ಆಪೋಸಿಷನ್ ಲೀಡರು ಆದ ರಾಹುಲ್ ಗಾಂಧೀಜಿ ಅವರು ಮತ್ತು ನಮ್ಮ ಸುರ್ಜೇವಾಲಾ ಸಾಹೇಬರು ಉಸ್ತುವಾರಿ ಕರ್ನಾಟಕ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿ ಅವರು ಮತ್ತು DK ಶಿವಕುಮಾರ್ ಅವರ ಜೊತೆ KPCC ಅಧ್ಯಕ್ಷರು ಆದ DK ಶಿವಕುಮಾರ್ ಅವರ ಜೊತೆ ಇಡೀ ಕ್ಯಾಬಿನೆಟ್ ಮಿನಿಸ್ಟ್ರಿ ಇಲ್ಲಿ ಆವತ್ತಿನ ದಿನ ಇರುತ್ತೆ. ಅದಲ್ಲದೆ ಇದು ಕಾರ್ಯಕ್ರಮ ನಾವು ನಮ್ಮ ಏನು ಮಾಡ್ತಾ ಇದ್ದೀವಿ, ಬಡವರ ಪರವಾಗಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಇದು ನಾವು BJP ಅವರಿಗೆ ಏನು ಹೇಳಬೇಕಂತ ಇದ್ದೀವಿ ಅಂದರೆ, ನೀವು ಈಗ ಕೇಂದ್ರ ಸರ್ಕಾರ ಆಗಲಿ 10-12 ವರ್ಷಗಳು ಆದರೂ ಕೂಡ ನೀವು ಏನು ಹೇಳ್ತಾ ಇದ್ದೀರಿ ಒಂದು ಕೆಲಸ ಮಾಡಿಲ್ಲ. ನೀವು ಹೇಳ್ತಾ ಇರೋದು ಬರೀ ಸುಳ್ಳು. ನೀವು ಏನೇ ಆದರೂ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹಿಡಿದು ನಮ್ಮ ರೈತರಿಗೆ ಡಬಲ್ಲು ಕೊಡ್ತೀವಿ ನಿಮಗೆ ಆದಾಯ ಅಂತಂತ ಹೇಳಿ ಸಾಕಷ್ಟು ಡಿಮಾನಿಟೈಸೇಷನ್ ಆಗಲಿ, GST ಆಗಲಿ, ಪ್ರೈಸ್ ರೈಸ್ ಆಗಲಿ ಎಲ್ಲವೂ ಜನರಿಗೆ ಮೋಸ ಮಾಡ್ತಕ್ಕಂಥ ವಿಷಯ ಇದೆ. ನಾವು ಮಾಡ್ತಕ್ಕಂಥದ್ದು ಬಡವರಿಗೆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ. ಅದನ್ನು ಈ ಸಂಕಲ್ಪ ಮತ್ತು ಸಮಾವೇಶದಲ್ಲಿ ಮುಖ್ಯವಾಗಿ ಉದ್ದೇಶವಾಗಿ ತಿಳಿಸ್ತಕ್ಕಂಥ ಒಂದು ಮೆಸೇಜ್ ಇದೆ. ಇದರದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಇವತ್ತಿನವರೆಗೆ ಯಾರೂ ಮುಟ್ಟಿಸಿಲ್ಲ. ಅದು ತಮಗೆಲ್ಲ ತಿಳಿದಿರೋ ವಿಷಯ. ಇದು ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ತಿಳಿಸಿದೆ. ನಮ್ಮ ಬಳ್ಳಾರಿ ಜಿಲ್ಲೆಗಾಗಲಿ ಅತಿ ಹೆಚ್ಚಿಗಾಗಲಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಈಗಾಗಲೇ. ಅದೇ ರೀತಿಯಾಗಿ ನಿಮಗೆಲ್ಲ ತಿಳಿದಂತೆ BJP ಸರ್ಕಾರ ಯಾರಾದರೂ ಮಾತೆತ್ತಿದ್ರೆ ಕೂಡ ಅವ್ರನ್ನ ED, IT ಮತ್ತು ಇದರಿಂದನೇ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮದು ಒಂದು ಉದ್ದೇಶ ಏನಪ್ಪ ಅಂದರೆ
ಎಲ್ಲ ಮೀಡಿಯಾ ಏನು ಉಲ್ಟಾ ಇಲ್ಲ, ಎಲ್ಲ ಮೀಡಿಯಾ ಏನು ಇದು ಇಲ್ಲ. ನಮ್ಮ ಬಳ್ಳಾರಿ ಮೀಡಿಯಾ ಕರೆಕ್ಟಾಗಿದ್ದೀರಿ. ಬಟ್ ಕೆಲವು ಮೀಡಿಯಾಗಳು ನ್ಯಾಷನಲ್ ಲೆವೆಲಲ್ಲಿ ನಾವು ಮಾತುಗಳನ್ನು ನಮ್ಮದು ಏನು ಸುದ್ದಿ ಇದೆ ಯಾವುದೂ ಒಂದು ತಲುಪಿಸ್ಲಿಕ್ಕೆ ಬರ್ತಾನೇ ಇಲ್ಲ. ಮತ್ತು ಅವ್ರದ್ದು ವಿಫಲತೆ ಕೂಡ ಹೆಚ್ಚಿನ ಇದರಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಮೀಡಿಯಾ ಬದಲು ಜನರಿಂದಲೇ ನಮ್ಮ ಶಕ್ತಿ ನೋಡ್ಸೋಣ ಅಂತ ಹೇಳಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.